Hello guys, welcome to my channel English with GBS sir. My name is Basuraj, an English teacher, and today I am going to explain you how to change some simple sentences from English to Kannada. Okay, let's before that those who have not yet subscribed to my channel, please subscribe and press the bell icon. Okay, let's start without further delay. He does it ಅಂದರೆ ಅವನು ಅದನ್ನು ಮಾಡುತ್ತಾನೆ. ಹಿ ಡಿಡ್ ಇಟ್, ಅವನು ಅದನ್ನು ಮಾಡಿದ. ಹಿ ವಿಲ್ ಡೂ ಇಟ್, ಅವನು ಅದನ್ನು ಮಾಡುವನು. ಈ ಡಸಂಟ್ ಸ್ಪೀಕ್ ಟು ಮೀ, ಅವನು ನನ್ನ ಜೊತೆ ಮಾತನಾಡುವುದಿಲ್ಲ. ಹಿ ಡಿಡೆಂಟ್ ಸ್ಪೀಕ್ ಟು ಮೀ, ಅವನು ನನ್ನ ಜೊತೆ ಮಾತನಾಡಲಿಲ್ಲ. ಈ ವೋಂಟ್ ಸ್ಪೀಕ್ ಟು ಮೀ, ಅವನು ನನ್ನ ಜೊತೆ ಮಾತನಾಡುವುದಿಲ್ಲ. ಶಿ ಕುಕ್ಸ್ ವೆಲ್, ಅವಳು ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಶಿ ಕುಕ್ಡ್ ವೆಲ್, ಅವಳು ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ. ಶಿ ವಿಲ್ ಕುಕ್ ವೆಲ್, ಅವಳು ಚೆನ್ನಾಗಿ ಅಡುಗೆ ಮಾಡುವಳು. ಶಿ ಡಸಂಟ್ ಕುಕ್ ವೆಲ್, ಅವಳು ಚೆನ್ನಾಗಿ ಅಡುಗೆ ಮಾಡುವುದಿಲ್ಲ. ಶಿ ಡಿಡೆಂಟ್ ಕುಕ್ ವೆಲ್, ಅವಳು ಚೆನ್ನಾಗಿ ಅಡುಗೆ ಮಾಡಿರಲಿಲ್ಲ. ಶಿ ವೋಂಟ್ ಕುಕ್ ವೆಲ್, ಅವಳು ಚೆನ್ನಾಗಿ ಅಡುಗೆ ಮಾಡುವುದಿಲ್ಲ. ದೇ ಪ್ಲೇಡ್ ವೆಲ್, ಅವರು ಚೆನ್ನಾಗಿ ಆಡುತ್ತಾರೆ. ಅವರು ಚೆನ್ನಾಗಿ ಆಡಿದರು. ದೇ ಪ್ಲೇ ವೆಲ್, ಅವರು ಚೆನ್ನಾಗಿ ಆಡುತ್ತಾರೆ. ದೇ ವಿಲ್ ಪ್ಲೇ ವೆಲ್, ಅವರು ಚೆನ್ನಾಗಿ ಆಡುವರು. ವೇರ್ ಡಸ್ ಹಿ ಗೋ, ಅವನು ಎಲ್ಲಿಗೆ ಹೋಗುತ್ತಾನೆ. ವೇರ್ ಡಿಡ್ ಹಿ ಗೋ, ಅವನು ಎಲ್ಲಿಗೆ ಹೋದ. ವೇರ್ ವಿಲ್ ಹಿ ಗೋ, ಅವನು ಎಲ್ಲಿಗೆ ಹೋಗುವನು. ಡಿಡ್ ದೇ ಪ್ಲೇಡ್ ವೆಲ್, ಅವರು ಚೆನ್ನಾಗಿ ಆಡಿದರೆ. ಡಸ್ ಹಿ ಸಿಂಗ್ ವೆಲ್, ಅವನು ಚೆನ್ನಾಗಿ ಆಡಿದ್ದಾನೆ. ಡಿಡ್ ದೇ ಪ್ಲೇ ವೆಲ್ ಅಂದರೆ ಅವರು ಚೆನ್ನಾಗಿ ಆಡಿದ್ದಾರೆ ಅಂತ. ಡೂ ದೇ ವರ್ಕ್ ಹಾರ್ಡ್, ಅವರು ಕಷ್ಟಪಟ್ಟು ಕೆಲಸ ಮಾಡುವರೆ. ಡಸ್ ಹಿ ಸ್ಟಡಿ ವೆಲ್, ಅವನು ಚೆನ್ನಾಗಿ ಅಭ್ಯಾಸ ಮಾಡುವನೆ. ಡು ವಿ ಇಮ್ಯಾಜಿನ್ ವೆಲ್, ನಾವು ಚೆನ್ನಾಗಿ ಕಲ್ಪನೆ ಮಾಡಿಕೊಂಡೇವೆ. ಕಲ್ಪನೆ ಮಾಡಿಕೊಳ್ಳುವೆ ಅಥವಾ ಕಲ್ಪನೆ ಮಾಡಿಕೊಂಡಿರುತ್ತೇವೆ. ನೋಡೋದಲ್ಲ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.